ಅನುದಾನದ ನಿರೀಕ್ಷೆಯಲ್ಲಿದ್ದಂಥ ಸ್ವಪಕ್ಷದ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನದ ನಿರೀಕ್ಷೆಯಲ್ಲಿ ಶಾಸಕರಿದ್ದರು. 2 ವರ್ಷದ ಬಳಿಕ ಅನುದಾನ ಸಿಗುತ್ತೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು, ಮತದಾರರಿಗೆ ಉತ್ತರ ಕೊಡಬಹುದು ಅಂತ ಹೇಳಿ ಶಾಸಕರು ಅಂದುಕೊಂಡಿದ್ದರು. ಆದರೆ ಅಸಮಾಧಾನದ ನಿವಾರಣೆ ಕಾರಣಕ್ಕಾಗಿ 50 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದರು ಸಿಎಂ. 50 ಕೋಟಿ ಅನುದಾನ ಘೋಷಣೆ ಮಾಡಿದ್ರೂ ಕೂಡ ಅದು ಕೈಗೆಟುಕದ ದ್ರಾಕ್ಷಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ಮೊದಲು ನೀವು ಕೆಲಸ ಮಾಡಿ ಆಮೇಲೆ ಅನುದಾನವನ್ನು ಕೊಡ್ತೀವಿ ಅಂತ ಜಿಲ್ಲಾವರು ಸಭೆ ನಡೆಸಿ ಶಾಸಕರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದರು ಮುಖ್ಯಮಂತ್ರಿಗಳು. ಸಾಲು ಸಭೆ ನಡೆಸಿದ ಬಳಿಕವೂ ಕೂಡ ಶಾಸಕರಿಗೆ ಅನುದಾನ ಸಿಗೋದಿಲ್ಲ. ಮುಂಗಡವಾಗಿ ಅನುದಾನವನ್ನು ನೀಡಬೇಕು ಅಂತ ಹೇಳಿ ಶಾಸಕರ ಬೇಡಿಕೆ ಇತ್ತು. ಆದರೆ ಮುಂಗಡವಾಗಿ ಅನುದಾನವನ್ನು ಕೊಡೋದಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ. ಕಾಮಗಾರಿ ಮುಗಿದ ಬಳಿಕವೇ ಬಿಲ್ ಪಾವತಿ ಮಾಡೋದಾಗಿ ಸೂಚನೆಯನ್ನು ಕೊಟ್ಟಿದೆ. ಸೊ ಶಾಸಕರ 50 ಕೋಟಿ ಅನುದಾನದ ನಿರೀಕ್ಷೆಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೋಡಿ, ಯಾವಾಗಲೂ ಕೂಡ ಅಷ್ಟೇ, ಒಂದು ಕಾಮಗಾರಿ ಅಂತ ಹೇಳಿದ್ರೆ ಅದು ರೆಡಿ ಫಂಡ್ ಅಂತ ಇರುತ್ತೆ. ಮೊದಲೇ ಫಂಡ್ ರೆಡಿ ಇರುತ್ತೆ, ಆ ಅನುದಾನವನ್ನು ತೆಗೆದುಕೊಳ್ಳೋದು, ಬೇಕಾದ ಕಾಮಗಾರಿಗಳಿಗೆ ಖರ್ಚು ಮಾಡೋದು. ಅದಕ್ಕೆ ರೆಡಿ ಫಂಡ್ ಅಂತ ಹೇಳ್ತಾರೆ, ರೆಡಿ ಗ್ರಾಂಟ್ ಅಂತ ಹೇಳ್ತಾರೆ. ಇದು ಹಾಗಲ್ಲ. ಮೊದಲು ಎಸ್ಟಿಮೇಷನ್ ರೆಡಿ ಮಾಡ್ಕೋಬೇಕು, ಅದಕ್ಕೆ ಅಪ್ರೂವ್ ತೆಗೆದುಕೊಳ್ಬೇಕು, ಕಾಮಗಾರಿ ಆರಂಭ ಮಾಡಬೇಕು, ಪೂರ್ಣಗೊಂಡ ಬಳಿಕ ಅನುದಾನವನ್ನು ಹಣವನ್ನು ಪಾವತಿ ಮಾಡ್ಕೋಬೇಕು. ಇದು ಬಹಳ ಲೆಂದಿ ಪ್ರೊಸೆಸರ್ ಆಗುತ್ತೆ. ಇದಕ್ಕೂ ಮೊದಲು ರೆಡಿ ಗ್ರಾಂಟ್ ಇದ್ದರೆ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಂತ ಹೇಳಿ ಶಾಸಕರು ಅಂದುಕೊಂಡಿದ್ದರು. ಶಾಸಕರು ಅಂದುಕೊಂಡ ರೀತಿಯಲ್ಲಿ ಆರ್ಥಿಕ ಇಲಾಖೆ ನಡೆದುಕೊಂಡಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ರೆಡಿ ಗ್ರಾಂಟ್ ಸಿಕ್ಕರೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಕೊಂಡಿದ್ರು. 2 ವರ್ಷ ಜಪ ಮಾಡ್ತಾ ಇದ್ರು, ಅಲ್ಲಲ್ಲಿ ಅಸಮಾಧಾನಗಳಿತ್ತು. ಹೇಗಾದರೂ ಮಾಡಿ ಇದು ಸರಿ ಹೋಗಬೇಕು, ಸರಿ ದೂಗಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅಂದ್ಕೊಂಡಿದ್ರು. ಆದರೆ ಎಲ್ಲೊಂದು ಕಡೆ ಅದಾಗಿಲ್ಲ. ಈಗ ಶಾಸಕರ ಮುಂದಿನ ನಡೆ ಏನಿರುತ್ತೆ ಅಂತ? ದಶರಥ್, ಸುಮಾರು 2.5 ವರ್ಷಗಳಿಂದ ಅನುದಾನಕ್ಕಾಗಿ ಕಾಯ್ತಿದ್ದಂತಹ ಶಾಸಕರಿಗೆ ಒಂದು ಕಡೆ CM ಅವರು ಖುಷಿ ತರುವ ವಿಚಾರವನ್ನು ಕೊಟ್ಟಿದ್ರು. ಆದರೆ ಈಗ ಆಡಳಿತಾತ್ಮಕ ಅನುಮೋದನೆ ಅಷ್ಟೇ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಥಿಕ ಇಲಾಖೆಯಿಂದ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿರೋವಂಥದ್ದು. ಅಂದರೆ ಈಗಾಗಲೇ 2 ವರ್ಷಗಳಿಂದ ಸುಮಾರು ಅನುದಾನ ಸಿಗದಕ್ಕೆ ಸ್ವಪಕ್ಷದ ನಾಯಕರೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಾಗ್ತಾ ಇದ್ರು. ಇದು ಹೈಕಮಾಂಡ್ ಮಟ್ಟಕ್ಕೂ ಹೋಗಿತ್ತು, ಸಾಕಷ್ಟು ಚರ್ಚೆಯಾಗಿ ಮತ್ತೆ CM ಸಿದ್ದರಾಮಯ್ಯವರ ಅಂಗಳಕ್ಕೆ ಬಂದಿತ್ತು. ಆ ಬಳಿಕ CM ಸಿದ್ದರಾಮಯ್ಯನವರು ಜಿಲ್ಲಾವಾರು ಉಸ್ತುವಾರಿ ಸಚಿವರ ಹಾಗೂ ಶಾಸಕರ ಸಭೆ ಮಾಡಿ ಅಲ್ಲಿ ಅನುದಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ RDPR ಹಾಗೂ PWD ಇಲಾಖೆಯಿಂದ ಸುಮಾರು 50 ಕೋಟಿ ಕ್ಷೇತ್ರಗಳ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದಿದ್ರು. ಅಂದರೆ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಬೇಕಾಗುತ್ತೆ ಎಂಬ ಸಂಪೂರ್ಣವಾದಂಥ ಒಂದು ಮಾಹಿತಿ ಕೊಡಿ ಎಂಬ ಸೂಚನೆಯನ್ನು ಶಾಸಕರು ಸೇರಿದಂತೆ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದರು. ಆ ಬಳಿಕ ಜಿಲ್ಲಾವಾರು ಸಭೆಯನ್ನು ನಡೆಸಲಾಯಿತು. ಅಂದರೆ ಒಂದು ಕಡೆ 2 ವರ್ಷದಿಂದ ಖಾಲಿ ಇದ್ದಂತಹ ಶಾಸಕರು ಅಂದರೆ ಅನುದಾನದ ವಿಚಾರದಲ್ಲಿ ಯಾವುದೂ ಅಭಿವೃದ್ಧಿಗಾಗಿ ಹಣ ಬರ್ತಾ ಇಲ್ಲ, ಸರ್ಕಾರದಿಂದ ಕೂಡ ಸಹಮತ ಸಿಗ್ತಾ ಇಲ್ಲ ಎಂಬ ಅಸಮಾಧಾನ ಹೊರಹಾಗ್ತಿದ್ದಂಥ ಶಾಸಕರಿಗೆ ಒಂದು ಕಡೆ CM ಸಿದ್ದರಾಮಯ್ಯನವರು ಸಿಹಿ ಸುದ್ದಿ ಕೊಟ್ಟಿದ್ದರು. ಆದರೆ ಈಗ ಅದೇ ಮತ್ತೆ ಅವರಿಗೆ ಬಿಗ್ ಶಾಕ್ ಸಿಕ್ಕಿರೋಂಥದ್ದು. ಅಂದರೆ ಅವರ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಮಾತ್ರ ಕೊಡಿ, ಮುಂಗಡವಾಗಿ ಹಣ ಕೊಡೋಕ್ಕಾಗೋದಿಲ್ಲ ಅನ್ನೋ ವಿಚಾರ ಈಗ ಬಹಿರಂಗವಾಗಿರೋಂಥದ್ದು. ಹಾಗಾಗಿ ಮತ್ತೆ ಸ್ವಪಕ್ಷದಲ್ಲಿ ಅಸಮಾಧಾನ ಶುರುವಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರೋಂಥದ್ದು. ಯಾಕೆಂದರೆ ಈಗಾಗಲೇ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ಅಂದರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಹಾಗಾಗಿ CM ಹಾಗೂ ಸೇರಿದಂತೆ DCM ಕೂಡ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ ಎಂಬ ವಿಚಾರಗಳನ್ನು ಹೈಕಮಾಂಡ್ ನಾಯಕರಿಗೂ ತಲುಪಿಸಿದ್ರು. ಆ ನಂತರ ಯಾವಾಗ ಪಕ್ಷದಲ್ಲೇ ಅಸಮಾಧಾನ ಹೆಚ್ಚಾಗ್ತಾ ಇತ್ತು, ಅದು ವಿಪಕ್ಷಗಳಿಗೆ ಸಹಜವಾಗಿ ಆಹಾರ ಆಗ್ತಾ ಇತ್ತು. ಹಾಗಾಗಿ ಇದನ್ನು ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡೇ ನೇರವಾಗಿ ಎಂಟ್ರಿ ಆಗಿತ್ತು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಶಾಸಕರ ಹಾಗೂ ಸಚಿವರ ಒಂದು ಸಭೆಯನ್ನು ನಡೆಸಿದರು. ಅಂದರೆ 1-to-1 ಒಂದು ಸಭೆಯನ್ನು ನಡೆಸ್ತಾರೆ, ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಿತಾರೆ. ಆ ಬಳಿಕ CM ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯನ್ನು ಮಾಡ್ತಾರೆ. ಅಂದರೆ ಜಿಲ್ಲಾವಾರು ಸಭೆಯನ್ನು ಮಾಡಿ
ಶಾಸಕರು ಹಾಗೂ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರುಗಳನ್ನು ಕೂರಿಸಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ. ಅಲ್ಲಿ ಕ್ಷೇತ್ರಗಳಿಗೆ ಬೇಕಾದಂಥ ಎಲ್ಲ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅಂದಾಜು ಮೊತ್ತ ಆಗ್ಬೋದು ಎಂಬ ಸಂಪೂರ್ಣ ಮಾಹಿತಿಯನ್ನು ಪಡಿತಾರೆ. ಆ ಮಾಹಿತಿಯನ್ನು ಪಡೆದ ಬಳಿಕ ಒಂದಿಷ್ಟು ಶಾಸಕರು ಕೂಡ ಖುಷಿ ಆಗ್ತಾರೆ. ಅಂದರೆ ಇನ್ನಾದರೂ ಕ್ಷೇತ್ರದಲ್ಲಿ ನಮ್ಮ ಅಭಿವೃದ್ಧಿಗೆ ಹೊತ್ತು ಕೊಡ್ಬೋದು, ಗಮನ ಕೊಡ್ಬೋದು ಅಂತ. ಹಾಗಾಗಿ ತಲಾ ಶಾಸಕರಿಗೆ ತಲಾ 50 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ CM ಸೂಚನೆ ಕೊಟ್ಟಿದ್ರು. ಆದರೆ ಈಗ ಆಡಳಿತಾತ್ಮಕ ಅನುಮೋದನೆ ಅಷ್ಟೇ ಅನ್ನೋದು ಎಷ್ಟು ಸಮಂಜಸ ಅನ್ನೋದು ಪಕ್ಷದ ಶಾಸಕರಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಹಾಗಾಗಿ ಆ ಅನುಮೋದನೆ ಮಾತ್ರ ಸಿಗುತ್ತೆ, ಆಮೇಲೆ ಅನುಮೋದನೆ ಬಳಿಕ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟ ಬಳಿಕ ಹಣ ಯಾವಾಗ ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಸೇರಿದಂತೆ CM ಅವರು ಯಾವಾಗ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.